ಅಬ್ಡಾಮಿನೋಪ್ಲಾಸ್ಟಿ ಆಪರೇಷನ್ ಆದಮೇಲೆ ಸ್ಕಾರ್ಸು ಮಾರ್ಕ್ಸ್ ಹೇಗಿರುತ್ತೆ, ಇದು ತುಂಬ ಕಾಣುತ್ತಾ? ಈ ಪ್ರಶ್ನೆ ನಂಗೆ ಸುಮಾರು ಜನ ಕೇಳ್ತಾರೆ. ಸುಮಾರು ಜನ ಈ ಆಪರೇಷನ್ ಮಾಡಿಸೋಣ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಜನ ಅವ್ರಿಗೆ ಹೇಳ್ಬಿಟ್ಟು ಹೆದರ್ಸಿರ್ತಾರೆ, ಅಯ್ಯಪ್ಪ ಆ ಆಪರೇಷನ್ ಮಾಡಬೇಡಿ, ಆ ಸ್ಕಾರ್ಸ್ ಹೇಗಿರುತ್ತೆ, ಎಷ್ಟು ಕೆಟ್ಟದಾಗಿರುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ. ಈ ಆಪರೇಷನ್ ನ್ಯಾಚುರಲ್ ಆಗಿ ಸ್ಕಾರ್ಸ್ ಕಾಣದೇ ಮಾಡೋದ ಥರ ಸಾಧ್ಯ. ಇದ್ರ ಬಗ್ಗೆ ಮಾತಾಡೋಕ್ಕೆ ನಾ ಡಾಕ್ಟರ್ ಅನಿಕೇತ್ ವೆಂಕಟರಾಮ್, ಪ್ಲಾಸ್ಟಿಕ್ ಸರ್ಜನ್, ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್, ಬ್ಯಾಂಗ್ಳೂರ್. ಸೊ ಅಬ್ಡಾಮಿನೋಪ್ಲಾಸ್ಟಿ ಆಪರೇಷನ್ ಸ್ಕಾರ್ ಇಲ್ಲದೆ ಮಾಡೋದು ಸಾಧ್ಯ ಇಲ್ಲ. ಈ ಆಪರೇಷನ್ ಮಾಡಿದಾಗ ಸ್ಕಾರ್ ಬಂದೇ ಬರುತ್ತೆ. ಬಟ್ ಆ ಸ್ಕಾರ್ ನ್ಯಾಚುರಲ್ ಆಗಿ ಯಾರಿಗೂ ಕಂಡದೇ ಥರದ ಮಾಡ್ಬೋದು. ಈಗ ಈ ಆಪರೇಷನ್ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಹೆಂಗಸರಿಗೆ ಪ್ರೆಗ್ನೆನ್ಸೀಸ್ ಆದಮೇಲೆ ಬಾಡೀಸಲ್ಲಿ ಚೇಂಜಸ್ ಆಗುತ್ತೆ. ಈ ಚೇಂಜಸ್ ಏನು? ನಂಬರ್ 1, ಸ್ವಲ್ಪ ಎಕ್ಸ್ಟ್ರಾ ಕೊಬ್ಬು ಬರುತ್ತೆ. ಈ ಕೊಬ್ಬು ಏನೇ ಮಾಡಿದೋ ತೆಗೆಯೋದು ಕಷ್ಟ. ಜಿಮ್ಮು, ಡಯಟಿಂಗು ಯಾವುದರಿಂದನೂ ಹೋಗಲ್ಲ. ನಂಬರ್ 2, ಎಕ್ಸ್ಟ್ರಾ ಚರ್ಮ ಉಳ್ಕೊಳ್ಳುತ್ತೆ. ಹೊಟ್ಟೆ ಕೆಳಗಡೆ ಒಂದು ಕರ್ಟನ್ ಥರ ಇರುತ್ತೆ ಎಕ್ಸ್ಟ್ರಾ ಚರ್ಮ. ಇದು ಯಾಕೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯೂಟ್ರಸ್ ದೊಡ್ಡದಾದಾಗ ಚರ್ಮ ಸ್ಟ್ರೆಚ್ ಆಗುತ್ತೆ. ಬಟ್ ಯೂಟ್ರಸ್ ಒಳಗೆ ಹೋದಾಗ ಅದೆಲ್ಲ ಚರ್ಮ ಹೊಟ್ಟೋಗಲ್ಲ, ಸ್ವಲ್ಪ ಎಕ್ಸ್ಟ್ರಾ ಚರ್ಮ ಉಳ್ಕೊಳ್ಳುತ್ತೆ. ನಂಬರ್ 3, ಮಸಲ್ ವೀಕ್ನೆಸ್ ಇರುತ್ತೆ. ಎಲ್ಲರಿಗೂ ಸೆಂಟ್ರಲ್ಲಿ ರೆಕ್ಟಸ್ ಮಸಲ್ ಅಂತ ಇರುತ್ತೆ. ಪ್ರೆಗ್ನೆನ್ಸಿ ಆದಮೇಲೆ ಹೊಟ್ಟೆ ಸ್ಟ್ರೆಚ್ ಆದಾಗ ಈ ಮಸಲ್ ಸೆಂಟ್ರಿಂದ ಈ ಥರ ಸ್ಟ್ರೆಚ್ ಆಗ್ಬಿಟ್ಟು ಸೈಡಿಗೆ ಬರುತ್ತೆ. ಸೊ ಸೆಂಟ್ರಲ್ ಏರಿಯಲ್ಲಿ ವೀಕ್ನೆಸ್ ಇರುತ್ತೆ, ಏನು ಮಸಲ್ ಇರೋಲ್ಲ. ಇದರಿಂದ ಹೊಟ್ಟೆ ಒಂಥರ ಬಲ್ಜ್ಡಾಗಿ ಕಾಣುತ್ತೆ. ಇದೂ ಏನು ಎಕ್ಸರ್ಸೈಸಿಂದ ಸರಿ ಮಾಡೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಮಸಲ್ ಇಲ್ಲವೇ ಇಲ್ಲ ಟೈಟನ್ ಮಾಡೋಕ್ಕೆ. ಇವೆಲ್ಲ ಚೇಂಜಸ್ಸು ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಆದಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದನ್ನೆಲ್ಲ ರಿಪೇರಿ ಮಾಡೋದು ಆಪರೇಷನ್ ನಾವು ಅಬ್ಡಾಮಿನೋಪ್ಲಾಸ್ಟಿ ಅಥವಾ ಟಮಿ ಟಕ್ ಅಥವಾ ಮಾಮಿ ಮೇಕ್ ಓವರ್ ಅಂತ ಕರೆಯೋದು. ಇದರಲ್ಲಿ ನಾವು ಏನು ಮಾಡ್ತೀವಿ? ಫಸ್ಟು ನಾವು ಲೈಪೋಸೆಕ್ಷನ್ ಮಾಡ್ತೀವಿ. ಸಣ್ಣ ತೂತ್ ಮಾಡಿಬಿಟ್ಟು ಎಕ್ಸ್ಟ್ರಾ ಕೊಬ್ಬನ್ನ ತೆಗಿತೀವಿ. ಸೆಕೆಂಡು, ನಾವು ಇಲ್ಲಿ ಒಂದು ಕೆಳಗಡೆ ಒಂದು ಕಟ್ ಹಾಕ್ತೀವಿ. ಒಂದು ಕಟ್ ಹಾಕ್ಬಿಟ್ಟು ಈ ಚರ್ಮನ ಹೆಂಗೆ ಮೇಲ್ಗಡೆ ಎತ್ತೀವಿ. ಚರ್ಮನ ಮೇಲೆ ಎತ್ಬಿಟ್ಟು ಒಳಗಡೆ ಮಸಲ್ದು ರಿಪೇರಿ ಮಾಡ್ತೀವಿ. ಆ ಮಸಲ್ ಏನು ಸೈಡಿಗೆ ಹೋಗಿದೆಯೋ ಹೊಲಿಗೆ ಹಾಕ್ಬಿಟ್ಟು ವಾಪಸ್ ಸೆಂಟ್ರಿಗೆ ತರ್ತೀವಿ. ನಂಬರ್ 3, ಆ ಚರ್ಮನ ನಾವು ಸ್ಟ್ರೆಚ್ ಮಾಡ್ತೀವಿ. ಹೊಕ್ಕಳಿಗೆ ಒಂದು ಹೊಸ ತೂತ್ ಮಾಡಿಬಿಟ್ಟು ಒಳಗಡೆ ಇರೋ ಹೊಕ್ಕಳನ್ನ ಆಚೆ ತರ್ತೀವಿ. ಎಕ್ಸ್ಟ್ರಾ ಚರ್ಮನ ತೆಗೆದ್ಬಿಟ್ಟು ಹೊಲಿಗೆ ಹಾಕ್ತೀವಿ. ಸೊ ಆಪ್ರೇಷನ್ ಆದಮೇಲೆ ಹೊಕ್ಕಳು ಸುತ್ತಲೂ ಒಂದು ಮಾರ್ಕ್ ಇರುತ್ತೆ, ಹೊಟ್ಟೆ ಕೆಳಗಡೆ ಒಂದು ಮಾರ್ಕ್ ಇರುತ್ತೆ. ಇದಕ್ಕೋಸ್ಕರ ಈ ಆಪರೇಷನ್ ಇವೆರಡು ಮಾರ್ಕ್ ಇಲ್ಲದೆ ಮಾಡೋದು ಸಾಧ್ಯ ಇಲ್ಲ. ಈಗ ಈ ಮಾರ್ಕ್ ಇರುತ್ತೆ, ಬಟ್ ಈ ಮಾರ್ಕು ಯಾರಿಗೂ ಕಾಣದೇ ಇರೋ ಥರನೂ ಮಾಡ್ಬೋದು. ಅದು ಹೇಗೆ? ನಂಬರ್ 1, ಆ ಕೆಳಗಡೆದ ಮಾರ್ಕು ಎಷ್ಟು ಕೆಳಗಡೆ ಆಗುತ್ತೋ ಅದನ್ನ ಹಾಕೋದು. ಇದು ನಾವು ಹೇಗೆ ಮಾಡ್ತೀವಿ? ನಾವು ಲೈಪೋಸೆಕ್ಷನ್ ಮಾಡಿದಾಗ ಚರ್ಮನ ಮೊಬಿಲೈಸ್ ಮಾಡ್ತೀವಿ. ಒಳಗಡೆ ಪ್ರೋಗ್ರೆಸಿವ್ ಟೆನ್ಷನ್ ಸೂಚರ್ಸ್ ಅಂತ ತೊಗೋತೀವಿ ಕೆಳಗೆ ತರಕ್ಕೆ. ಸೆಕೆಂಡು, ನಾವು ಯಾವಾಗಲೂ ಮಾರ್ಕ್ ಕೆಳಗೇ ಬರಲಿ ಅಂತ ನಾವು ಕಮಿಟ್ ಮಾಡ್ತೀವಿ. ಒಂದೊಂದು ಸಲ ಚರ್ಮ ಸ್ವಲ್ಪ ಟೈಟ್ ಇದ್ದರೆ ನಾವು ಮಾರ್ಕ್ ಕೆಳಗಡೆ ಹಾಕ್ಬಿಟ್ಟು ಒಂದು ಸಣ್ಣ ವರ್ಟಿಕಲ್ ಕಟ್ ಹಾಕ್ತೀವಿ. ಮಾರ್ಕ್ ಮೇಲೆ ತರದ ಬದಲು ಈ ಥರ ಮಾಡ್ತೀವಿ. ಸೊ ಈ ಥರ ಎಲ್ಲ ಟೆಕ್ನಿಕ್ಸ್ ಇದೆ. ಕೆಳಗಡೆದ ಮಾರ್ಕ್ ವಿಪರೀತ ಕೆಳಗಡೆ ನಾವು ತರ್ತೀವಿ. ಹೊಕ್ಕಳದ ಮಾರ್ಕು ಆಚೆ ಇರಬಾರ್ದು, ಹೊಕ್ಕಳು ಒಳಗಡೆ ಸೇರ್ಕೊಂಡಿರಬೇಕು, ಆವಾಗ ಯಾರಿಗೂ ಕಾಣಲ್ಲ. ಇದು ನಾವು ಹೇಗೆ ಮಾಡ್ತೀವಿ ಅಂದರೆ ಸ್ಪೆಷಲೈಸ್ ಟೆಕ್ನಿಕ್ಸಿಂದ ಆ ಹೊಕ್ಕಳನ್ನ ಅಬ್ಡೋಮೆನ್ಗೆ ನಾವು ಒಳಗಡೆ ತೊಗೋತೀವಿ. ಸೆಕೆಂಡು, ಹೊಕ್ಕಳು ಸುತ್ತಲೂ ನಾವು ಸ್ವಲ್ಪ ಲೈಪೋಸೆಕ್ಷನ್ ಮಾಡಿಬಿಟ್ಟು ಸ್ಕಲ್ಪ್ಟಿಂಗ್ ಮಾಡಿಬಿಟ್ಟು ನ್ಯಾಚುರಲ್ ಶ್ಯಾಡೋಸ್ ಮಾಡ್ತೀವಿ. ಮತ್ತು ಸ್ಪೆಷಲೈಸ್ ಟೆಕ್ನಿಕ್ಸ್ ಅದು ತುಂಬ ಫೈನ್ ಸೂಚರ್ಸಿಂದ ಆ ಹೊಲಿಗೆ ತೊಗೊಂಡು ಅದು ತುಂಬ ಒಳಗಡೆ ಹೋಗುತ್ತೆ. ಒಂದೊಂದು ಸಲ ನಾವು ಹೊಸ ಹೊಕ್ಕಳನ್ನು ಮಾಡ್ತೀವಿ, ಹಳೆ ಹೊಕ್ಕಳನ್ನ ತೆಗ್ಬಿಡ್ತೀವಿ. ಈ ಥರ ಯಾಕೆ ಮಾಡ್ತೀವಿ ಅಂದರೆ ಕೆಲವು ಪೇಷಂಟ್ಸ್ಗೆ ಹರ್ನಿಯಾ ಅಂತ ಇರುತ್ತೆ. ಹರ್ನಿಯಾ ಇರುವಾಗ ಹೊಕ್ಕಳಿಂದ ಒಂಥರ ಆಚೆ ಬರುತ್ತೆ. ಅದನ್ನ ನಾವು ಆಪ್ರೇಷನ್ ಟೈಮಲ್ಲಿ ರಿಪೇರಿ ಮಾಡ್ತೀವಿ. ಬಟ್ ರಿಪೇರಿ ಮಾಡಿದ್ಮೇಲೆ ಆ ಹೊಕ್ಕಳು ನಾವು ಯೂಸ್ ಮಾಡೋಕ್ಕಾಗಲ್ಲ, ಚರ್ಮ ಫುಲ್ ಸ್ಟ್ರೆಚ್ ಆಗಿರುತ್ತೆ. ಆವಾಗ ಆ ಹೊಕ್ಕಳು ತೆಗೆದ್ಬಿಟ್ಟು ನಾವು ಹೊಸ ಕಟ್ ಹಾಕ್ಬಿಟ್ಟು ಹೊಸ ಹೊಕ್ಕಳು ಮಾಡ್ತೀವಿ. ಅದ್ರದ್ದು ಎಕ್ಸಾಂಪಲ್ ನೀವು ಇಲ್ಲಿ ಈ ಥರ ನೋಡ್ಬೋದು. ಸೊ ಇದೆಲ್ಲ ಟೆಕ್ನಿಕ್ಸಿಂದ ನಾವು ತುಂಬ ಕೆಳಗಡೆ ಇರೋದು ಕಟ್ ಹಾಕ್ಬೋದು, ತುಂಬ ಒಳಗಡೆ ಇರೋದು ಹೊಕ್ಕಳದ ಕಟ್ ಹಾಕ್ಬೋದು. ಇದು ಮಾಡೋಕ್ಕೆ ಎಲ್ಲರಿಗೂ ಗೊತ್ತಿಲ್ಲ. ಸುಮಾರು ಜನ ಈ ಆಪರೇಷನು ಟ್ರೈನಿಂಗ್ ಇಲ್ಲದೆ ಮಾಡ್ತಾರೆ. ಅವ್ರು ಅನ್ಕೋತಾರೆ ಇದೇನು ದೊಡ್ಡ ಆಪರೇಷನ್ ಅಲ್ಲ, ಸುಮ್ಮನೆ ಒಂದು ಚರ್ಮದ ಪೀಸ್ ತೆಗೆಯೋದು. ಬಟ್ ಆವಾಗಲೇ ಈ ಆಪರೇಷನ್ಗೆ ಕೆಟ್ಟ ಹೆಸರು ಬರೋದು. ಆವಾಗ ಕೆಳಗಡೆದ ಮಾರ್ಕ್ ತುಂಬ ಅಗಲ ಆಗುತ್ತೆ, ತುಂಬ ಮೇಲ್ ಬರುತ್ತೆ. ಈ ಹೊಕ್ಕಳದ ಮಾರ್ಕು ಇಲ್ಲಿ ಒಂದು ದೊಡ್ಡ ಚಕ್ರ ಥರ ಇರುತ್ತೆ. ಈ ರಿಸಲ್ಟ್ಸ್ ನೋಡ್ಬಿಟ್ಟು ಜನ ಹೇಳ್ತಾರೆ ಈ ಆಪರೇಷನ್ ಮಾಡಬಾರ್ದು, ಮಾರ್ಕ್ಸ್ ತೀರಾ ಕೆಟ್ಟದಾಗಿರುತ್ತೆ ಅಂತ. ಈ ಸ್ಕಾರ್ಸಿಂದಾನೇ ಯಾವುದು ಕೆಟ್ಟದಾಗಿರೋದು ಆಪರೇಷನು, ಯಾವುದು ಚೆನ್ನಾಗಿ ಮಾಡಿರೋದು ಆಪರೇಷನ್ ಅಂತ ನಾವು ಡಿಸೈಡ್ ಮಾಡೋದು. ಆ್ಯಂಡ್ ಇದು ಮಾಡೋಕ್ಕೆ ತುಂಬ ಟೆಕ್ನಿಕ್ ಇರಬೇಕು, ತುಂಬ ಎಕ್ಸ್ಪೀರಿಯನ್ಸ್ ಇರಬೇಕು, ತುಂಬ ನಾಲೆಡ್ಜ್ ಇರಬೇಕು. ಇದು ಎಲ್ಲರ ಕೈಲೂ ಮಾಡೋಕ್ಕೆ ಆಗಲ್ಲ. ಸೊ ನಾನು ಇಷ್ಟೊಂದು ಮಾತಾಡಿದ್ದೀನಿ. ಈಗ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ, ಈ ಆಪರೇಷನ್ದು ಮಾರ್ಕ್ಸು ಹೇಗೆ ಕಾಣುತ್ತೆ ಚೆನ್ನಾಗಿ ಮಾಡಿದ್ದಾಗ ಅಂತ. ಸೊ
ವೆಂಕಟ್ ಸೆಂಟ್ರಲ್ಲಿ ನಾವು ಇನ್ನೊಂದು ಏನು ಬೇರೆ ಥರ ಮಾಡ್ತೀವಿ ಅಂದರೆ ನಾವು ಇದನ್ನ ಹೈಬ್ರಿಡ್ ಅನಸ್ತೀಶಲ್ ಮಾಡ್ತೀವಿ. ಅಂದರೆ ನಾವು ಫಸ್ಟು ಲೈಪೋಸಕ್ಷನ್ ಭಾಗನ ಲೋಕಲ್ ಅನಸ್ತೀಶಲ್ ಮಾಡ್ತೀವಿ, ಆಮೇಲೆ ಚರ್ಮ ಮತ್ತು ಮಸಲ್ ಟೈಟ್ನಿಂಗ್ ಭಾಗನ ನಾವು ಜನರಲ್ ಅನಸ್ತೀಶಲ್ ಮಾಡ್ತೀವಿ. ಯಾಕೆ? ಇದರಿಂದ ನಂಬರ್ 1 ಸೇಫ್ಟಿ ತುಂಬ ಜಾಸ್ತಿ. ಲೋಕಲ್ ಅನಸ್ತೀಶದು ನಾವು ಕಾಂಪ್ಲಿಕೇಶನ್ಸ್ ತೆಗಿತಾ ಇದ್ದೀವಿ. ಹೊಟ್ಟೆ ಒಳಗಡೆ ತೂತು ಮಾಡಿಬಿಟ್ಟು ಏನೋ ಡ್ಯಾಮೇಜ್ ಮಾಡೋದಂತ ಲೋಕಲ್ ಅನಸ್ತೀಶಲ್ ಸಾಧ್ಯ ಇಲ್ಲ. ನಂಬರ್ 2, ಜನರಲ್ ಅನಸ್ತೀಶ ಟೈಮ್ ಕಡಿಮೆ ಮಾಡ್ತಾಯಿದೆ. ಅಬ್ಡೋಮಿನೋಪ್ಲಾಸ್ಟಿ ಆಪರೇಷನು ಒಂದು 5-6 ಗಂಟೆ ಆಗುತ್ತೆ. 5-6 ಗಂಟೆ ಜನರಲ್ ಅನಸ್ತೀಶಲ್ ಮಾಡೋದು ಬದಲು ನಾವು ಜನರಲ್ ಅನಸ್ತೀಶ ಟೈಮ್ ಒಂದು 2-3 ಗಂಟೆ ಮಾಡ್ತೀವಿ. ಇದರಿಂದ ಜನರಲ್ ಅನಸ್ತೀಶದ ಎಲ್ಲ ಕಾಂಪ್ಲಿಕೇಶನ್ಸು, ಕಾಲಲ್ಲಿ ಬ್ಲಡ್ ಕ್ಲಾಟ್ ಬರೋದು, ಫ್ಲೂಯಿಡ್ ಇಂಬ್ಯಾಲೆನ್ಸ್ ಆಗೋದು, ICUಲಿ ಸೇರ್ಕೊಳ್ಳೋದು, ಇದೆಲ್ಲ ಕಡಿಮೆ ಆಗುತ್ತೆ. ನಂಬರ್ 3, ನಾವು ಕೊಟ್ಟಿದ್ದ ಲೋಕಲ್ ಅನಸ್ತೀಶ ಆಪರೇಷನ್ ಆದಮೇಲೂ ಸುಮಾರು ಗಂಟೆ ಕೆಲಸ ಮಾಡುತ್ತೆ. ಸೊ ಆಪರೇಷನ್ ಆದಮೇಲೂ ಪೇಷಂಟ್ ತುಂಬ ಕಂಫರ್ಟಬಲ್ ಆಗಿರ್ತಾರೆ. ಸೊ ಈ ವಿಡಿಯೋ ನಿಮಗೆ ನಿಮ್ಮ ಡೌಟ್ ಸಾಲ್ವ್ ಮಾಡ್ತು ಅಂತ ಅನ್ಕೋತೀನಿ. ಇದು ನಮಗೆ ಸರ್ಜನ್ಗೆ ತುಂಬ ಒಂದು ಗ್ರ್ಯಾಟಿಫೈಯಿಂಗ್ ಸರ್ಜನ್. ಪೇಷಂಟ್ಸ್ ಯಾವಾಗಲೂ ತುಂಬ ಖುಷಿ ಪಡ್ತಾರೆ. ಯಾಕೆಂದರೆ ಅವ್ರು ಹೇಳ್ತಾರೆ ನನ್ನ ಬಾಡಿ ವಾಪಸ್ ಬಂದಿದೆ ಅಂತ. ಅವರು ಡಯಟು ಎಕ್ಸಸೈಸ್ ಎಲ್ಲ ಮಾಡಿ ಸಾಕಾಗಿದೆ, ಏನು ಮಾಡಿದ್ರೂ ವಾಪಸ್ ಬಾಡಿ ಹೋಗ್ತಾ ಇಲ್ಲ. ಯಾಕೆಂದರೆ ಅದು ಸಾಧ್ಯ ಇಲ್ಲ. ಈ ಚೇಂಜಸ್ ಎಲ್ಲ ಆಪರೇಷನ್ದಾನೇ ರಿಪೇರಿ ಮಾಡಬೇಕು. ಅದು ಎಕ್ಸ್ಟ್ರಾ ಚರ್ಮ, ಅದು ಮಸಲ್ ವೀಕ್ನೆಸ್. ಇದು ಶೇಪ್ ವರ್ಸಸ್ ಸ್ಕಾರ್. ಶೇಪ್ ಕೆಟ್ಟದಾಗಿದ್ದಾಗ ಬಟ್ಟೆ ಹಾಕೊಂಡಿರಲಿಲ್ಲ ಎಲ್ಲ ಕಡೆ ಕಾಣುತ್ತೆ. ಆಪರೇಷನ್ ಆದಮೇಲೆ ಮಾರ್ಕ್ ಇರುತ್ತೆ, ಬಟ್ ಬಟ್ಟೆ ಹಾಕೊಂಡಾಗಂತೂ ಯಾರಿಗೂ ಗೊತ್ತಾಗಲ್ಲ. ಬಟ್ಟೆ ತೆಗೆದಾಗ್ಲೂ ಸ್ವಿಮ್ಮಿಂಗ್ ಸೂಟ್ ಹಾಕೊಂಡ್ರೂ ಯಾರಿಗೂ ಏನು ಗೊತ್ತಾಗಲ್ಲ. ಆ ಹೊಕ್ಕಳು ಮಾರ್ಕ್ ಯಾರಿಗೂ ಕಾಣಲ್ಲ. ಕೆಳಗಡೆ ಮಾರ್ಕ್ ಸ್ವಿಮ್ ಸೂಟ್ ಒಳಗಡೆ ಬರುತ್ತೆ. ಸುಮಾರು ಹೆಂಗಸರಿಗೆ C-ಸೆಕ್ಷನ್ ಸ್ಕಾರ್ ಇದ್ದೇ ಇರುತ್ತೆ. ಸೊ ಇದು ಈ ಸ್ಕಾರ್ ಇರೋದ್ರಲ್ಲಿ ಏನೂ ದೊಡ್ಡ ವಿಷಯ ಇಲ್ಲ. ಇಲ್ಲಿ ನಾನು ಹೇಳ್ತೀನಿ, ಸುಮಾರು ಕಡೆ ಇನ್ಫ್ಲೂಯೆನ್ಸರ್ಸು, ಫಿಟ್ನೆಸ್ ಪೀಪಲ್ ಹೇಳ್ತಾರೆ ಪ್ರೆಗ್ನೆನ್ಸಿ ಆದಮೇಲೆ ಎಕ್ಸರ್ಸೈಸ್ ಮಾಡಿಬಿಟ್ಟು ಬಾಡಿ ಹೇಗೆ ತರಿಸೋದು ಅಂತ. ಸುಮಾರು ಸಲ ಇವರೇ ಇದು ಆಪರೇಷನ್ ಮಾಡಿಬಿಟ್ಟು ಈ ಥರ ಮಾತಾಡ್ತಾ ಇರೋದು. ಅದು ಅವ್ರು ಹೇಳೋದು. ಇದರಿಂದ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಬರುತ್ತೆ. ಹೆಂಗಸರು ಅನ್ಕೋತಾರೆ ನಾವು ಎಕ್ಸರ್ಸೈಸಿಂದ ಬಾಡಿ ವಾಪಸ್ ಬರೋದು ಸಾಧ್ಯ ಅಂತ. ಬಟ್ ಅದು ಆ ಥರ ಆಗಲ್ಲ. ಸೊ ಈ ಥರ ಫಾಲ್ಸ್ ಇನ್ಫಾರ್ಮೇಷನ್ ಇರುತ್ತೆ. ಯಾರಿಗೆ ಅವ್ರ ಬಾಡಿ ವಾಪಸ್ ತರಬೇಕೋ ಇದು ಒಂದು ತುಂಬ ಒಳ್ಳೆ ಆಪ್ಷನ್. ಈ ವಿಡಿಯೋ ನಿಮ್ಗೆ ಲೈಕ್ ಆಯಿತು ಅಂತ ಅನ್ಕೋತೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೋ ಡೌಟ್ಸ್ ಇದೆ ಕಾಮೆಂಟ್ಸಲ್ಲಿ ಕೇಳಿ. ಥ್ಯಾಂಕ್ ಯು.